ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಿಂದ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಹಾಗೂ 4 ಚಕ್ರದ ವತಿಯಿಂದ ಅನೇಕ ಮಹಿಳೆಯರು ದ್ವಿಚಕ್ರ ವಾಹನದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದರು. ವಿಶ್ವಗುರು ಬಸವೇಶ್ವರರ 891ನೇ ಜಯಂತಿ ಆಚರಣೆಯ ನಿಮಿತ್ತವಾಗಿ ಸುಮಾರು 80ಕ್ಕೂ ಹೆಚ್ಚು ಬೈಕ್ ತೆಗೆದುಕೊಂಡು ಅನೇಕ ಯುವತಿಯರು ಮತ್ತು ಮಹಿಳೆಯರು ಶರಣೆಯರು ಬೈಕ್ ರ್ಯಾಲಿ ಮಾಡಿದರು. ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಶ್ರೀ ದಾಕ್ಷಾಯಿಣಿ ಅವ್ವಾಜಿ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನ ನೀಡಿದರು. ಫ್ಲಾಗ್ ಮ್ಯಾಗೈತ್ರಿ ಅಸಲ ತೆಳಗ ಮ್ಯಾಗ ಮಾಡ್ರಿ ಓರ್ ಕಾಣಲ್ಲಪ್ಪ. ಕೆಳಗೆ ಮಾಡ್ತಾಳ ಗಾಡಿ ಮಾಡಿ ಕೊಡ್ರಮ್ಮ, ಗಾಡಿ ಆನ್ಲೈನ್ ಬರಲಿ. ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ದಾಕ್ಷಾಯಿಣಿ ಅವ್ವ ಅವರು ಮಹಿಳೆಯರು ಮತ್ತು ಯುವತಿಯರು ಈ ಕೆಲಸ ಮಾಡುತ್ತಿರುವುದು ಬಹಳಷ್ಟು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. 891ನೇ ಜಯಂತ್ಯೋತ್ಸವ ಇದೆ. ತಮ್ಮೆಲ್ಲರಿಗೂ ಶರಣರ ಕಡೆಯಿಂದ ಮತ್ತು ಇಲ್ಲಿ ಸಂಸ್ಥೆ ಕಡೆಯಿಂದ ಎಲ್ಲರಿಗೂ ತಮಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಕಲಬುರಗಿಯಲ್ಲಿ ನಮ್ಮ ಮಹಿಳೆಯರು ಎಲ್ಲರೂ ಇರ್ಕಲ್ ಸೀರೆ ಉಟ್ಕೊಂಡು ಬೈಕ್ ರ್ಯಾಲಿ ಮಾಡ್ತಿದ್ದು ಇದೇ ಮೊದಲನಿಗೆ. ಅವರಿಗೂ ಶುಭ ಹಾರೈಸುತ್ತೇನೆ. ಮತ್ತು ಬಸವಣ್ಣವರು ಮಹಿಳೆಯರಿಗೆ ಬಹಳ ಸ್ವತಂತ್ರವಾಗಿ ತಂದು ಕೊಟ್ಟರು ಆಗಿನ ಕಾಲಕ್ಕೆ. ಅದನ್ನು ಇವರು ಜಾಗೃತಿಯಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೆ ಶುಭ ಆಗಲಿ ಅಂತ ಹಾರೈಸುತ್ತೇನೆ. ಬಸವಣ್ಣವರು ಅವಾಗ ಸಮಾನತೆಗೆ ಎಲ್ಲ ಸಂವಿಧಾನ ಆಗಲಿ, ಸಮಾನತೆಯಾಗಲಿ, ಜಾತಿ ವರ್ಗ ಲಿಂಗ ಭೇದ ಇಲ್ಲದೆ ಸಮಾನತೆ ತಂದರು. ಅದರ ಹೋರಾಟ ಸಲಾಗಿ ಇವರು ಇದು ಮಾಡ್ತಾ ಇದ್ದಾರೆ, ಜಾಗೃತಿ ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಹಾರೈಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಂತರ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಲಾಲ್ಗೇರಿ ಕ್ರಾಸ್, ಕಿರಾಣಾ ಬಜಾರ್, ಸೂಪರ್ ಮಾರ್ಕೆಟ್ ನಿಂದ ಜಗತ್ ವೃತ್ತದ ಬಸವೇಶ್ವರರ ಮೂರ್ತಿಯವರೆಗೆ ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮಾಡಿದರು. ಶಾಂತಿ 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 ನಡಿ ಹಳ್ಳ ಲಾಲ್ಗಿರಿ 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 ನಡಿ. ಇಷ್ಟು ನಡೀನಿ ಕರೆಕ್ಟ್, ಇಷ್ಟು ನಡೀನಿ. ಇಲ್ಲೇ ಹಿಂದೆ ನಾನು ಹಿಂದೆ ಒಲ್ಲ ಅರ್ಪಾಟದ
ರ್ಯಾಲಿಯ ನಂತರ ಬಸವೇಶ್ವರರ ಮೂರ್ತಿಗೆ ಅನೇಕ ಶರಣೆಯರು ನಮನವನ್ನ ಸಲ್ಲಿಕೆ ಮಾಡುವುದರ ಮುಖಾಂತರವಾಗಿ ಬಸವೇಶ್ವರರ ಜಯಘೋಷಗಳನ್ನು ಹಾಕಿದ್ದು ಕಂಡುಬಂತು. बसवेश्वर महाराज की जय, बसवेश्वर महाराज की जय, बोलो भारत माता की जय, बोलो भारत माता की जय। ನಂತರ ಕಾರ್ಯಕ್ರಮ ಹಾಗೂ ರ್ಯಾಲಿಯನ್ನು ಉದ್ದೇಶಿಸಿ ಮಾಲಾ ಕಣ್ಣಿಯವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸೀರೆ ಉಡುಗೆಯಲ್ಲಿ ಬೈಕ್ ಜಾಥಾವನ್ನು ನಾವು ಇವತ್ತಿನ ದಿವಸ ಮಾಡಿದ್ದೀವಿ. 891ನೇ ಬಸವ ಜಯಂತಿ ಅಂಗವಾಗಿ ಅದೇ ರೀತಿಯಾಗಿ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣವರು ಮತ್ತು ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ಅದೇ ರೀತಿಯಾಗಿ 4 ಚಕ್ರ ತಂಡದ ಸಹಯೋಗದೊಂದಿಗೆ ಇವತ್ತಿನ ದಿವಸ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ಶ್ರೀ ಶರಣಬಸವೇಶ್ವರ ಸಂಸ್ಥಾನದಿಂದ ಈ ಒಂದು ರ್ಯಾಲಿ ಪ್ರಾರಂಭವಾಗಿದ್ದು, ಈ ಒಂದು ರ್ಯಾಲಿಗೆ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ಪೂಜಾ ದಾಕ್ಷಾಯಣಿ ಅವ್ವಾಜಿ ಅವರು ಚಾಲನೆ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನುಳಿದ ಅನೇಕ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರು ಕೂಡ ಈ ಒಂದು ಚಾಲನೆಗೆ ಸಾಕ್ಷಿಯಾಗಿದ್ದಾರೆ. ಮತ್ತು ಕಲಬುರಗಿಯ ವಿವಿಧ ಬಡಾವಣೆಗಳಿಂದ ಇವತ್ತು ತಾವೆಲ್ಲ ಏನ್ ನೋಡ್ತಾ ಇದ್ರಿ, ಎಲ್ಲಾ ನಾರಿ ಶಕ್ತಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಜಗತ್ವೃತ್ತದಲ್ಲಿ ಒಂದಾಗಿದೆ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಅನ್ಸ್ಲಿಕ್ಕತ್ತದ. ಯಾಕಂದ್ರೆ ಇವತ್ತು ಬರಬೇಕಾದ್ರೆ ರಸ್ತೆ ಉದ್ದಕ್ಕೂ ಕೂಡ ನಾವು ಜೈ ಬಸವ ಮತ್ತು ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲಿ, ಅತ್ತಮಾದೇವರಿಗೆ ಜಯವಾಗಲಿ ಎಂಬ ಒಂದು ಘೋಷಣೆಯೊಂದಿಗೆ ಇವತ್ತಿನ ದಿವಸ ನಾವು ಬಹಳ ಯಶಸ್ವಿ ರ್ಯಾಲಿಯನ್ನು ಮಾಡಿದ್ದೇವೆ. ಸುಮಾರು 80ಕ್ಕಿಂತ ಅಧಿಕ ಬೈಕ್ಗಳನ್ನು ಇವತ್ತಿನ ದಿವಸ ಇಲ್ಲಿ ಆಯೋಜನೆ ಮಾಡುವ ಮೂಲಕ ಕಲಬುರಗಿಯಲ್ಲಿ ಐತಿಹಾಸಿಕ ರ್ಯಾಲಿ ಮಾಡಿದ್ದಕ್ಕೆ ಕಾರಣ ಯಾರು ಅಂತಂದ್ರೆ ಈ ವರ್ಷದ 891ನೇ ಬಸವ ಜಯಂತಿ ಉತ್ಸವ ಸಮಿತಿ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದ. ಸೊ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ವೈಯಕ್ತಿಕವಾಗಿ ಮತ್ತು ಈ ಒಂದು ವೇದಿಕೆ ಪರವಾಗಿ ನನ್ನ ಎಲ್ಲ ಸಹೋದರಿಯರಿಗೂ ಮತ್ತು ಸ್ನೇಹಿತರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತೇನೆ. ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಯಾವುದೇ ರೀತಿ ಗಲಭೆ ಆಗದಂತೆ ಬಹಳ ಶಾಂತಿಯುತವಾಗಿ ಇವತ್ತಿನ ದಿವಸ ಈ ಒಂದು ರ್ಯಾಲಿ ಮಾಡಲಿಕ್ಕೆ ಮುಖ್ಯ ಕಾರಣೀಕರ್ತರಾಗಿರುವಂತಹ ನಮ್ಮ ಕಲಬುರಗಿಯ ಪೊಲೀಸ್ ಇಲಾಖೆಯವರಿಗೆ ನಾವು ಎಲ್ಲ ಮಹಿಳಾ ಮಣಿಗಳಿಂದ ನಾವು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಬರುವ ವರ್ಷಗಳಲ್ಲಿಯೂ ಕೂಡ ನಾವು ಈ ವರ್ಷ ಪ್ರಾರಂಭವಿದೆ, ಬರುವ ದಿನಗಳಲ್ಲಿಯೂ ಕೂಡ ಬಸವ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷ ಮಹಿಳಾ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ತೇವೆ. ಎಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಇರಲಿ. ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳಬೇಕು ಏನು ಅಂತಂದ್ರೆ, ಇವತ್ತಿನ ದಿವಸ ಬರೀ ಇವತ್ತು ಯಾವುದೇ ಒಂದು ಧರ್ಮಕ್ಕೆ ನಾವು ಅಂಟಿಕೊಳ್ಳಾರ್ದೇ ಸರ್ವ ಧರ್ಮದವರನ್ನು ಇವತ್ತು ಕರೆ ತರುವ ಮೂಲಕ ಒಂದು ಸೌಹಾರ್ದತೆಯ ರ್ಯಾಲಿಯನ್ನು ನಾವು ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಏನು ನಮ್ಮ ಈ ಜಗತ್ತಿಗೆ ಒಂದು ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಅದೇ ರೀತಿಯಾಗಿ ಬಸವಣ್ಣನವರು ಏನು ಹೆಣ್ಣು ಮಕ್ಕಳಿಗೆ ಒಂದು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಅದು ಅದನ್ನು ಇವತ್ತಿಗೆ ನಾವು ಸಾಕ್ಷಿ ಮಾಡುವ ಮೂಲಕ ಇವತ್ತಿಗೆ ಈ ಒಂದು ರ್ಯಾಲಿಗೆ ಅವರ ಒಂದು ಸಂದೇಶವನ್ನು ಸಾರುವ ಮೂಲಕ ಇವತ್ತು ಇಡೀ ಕಲಬುರಗಿ ನಗರ ಈ ಒಂದು ರ್ಯಾಲಿಯತ್ತ ತಿರುಗು ನೋಡುವಂತೆ ನಾವು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ. ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಇಡುತ್ತೇನೆ. ಜೈ ಬಸವ.